ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೋರಾಟ ಮೂರನೇ ದಿನಕ್ಕೆ ಕಾಲಿಟ್ಟರೆ ಹೋರಾಟದ ಅಂಗಳಕ್ಕೆ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟು ಪೋಸ್ಟರ್ಗಳನ್ನು ಹಚ್ಚೋದಕ್ಕೆ ಶುರು ಮಾಡಿದೆ. ಇದರ ಮಧ್ಯೆ ಬೆಂಗಳೂರಿನ ಜನರಿಗೆ ಸರ್ಕಾರ ಕಾವೇರಿ ನದಿ ನೀರಿನ ಬೆಲೆಯನ್ನು ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ. ಜೊತೆಗೆ ಕಾಂಗ್ರೆಸ್ನವರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ, ಬೆಲೆ ಏರಿಕೆ ವಿರುದ್ಧನೇ. ಇದರ ನಡುವೆ ಶಾಲೆಗಳಿಗೆ ಕಳಿಸುವಂತಹ ಮಕ್ಕಳ ಪೋಷಕರ ಜೇಬಿಗೂ ಕೂಡ ಕತ್ತರಿ ಬೀಳೋದಕ್ಕೆ ನಿರ್ಧಾರಗಳು ಹೊರಬಿದ್ದಿದ್ದಾವೆ. ಮಂಗಳವಾರ ಮಂಡ್ಯದಲ್ಲಿ ಶುರುವಾಗಿದ್ದ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಇವತ್ತು ಮಡಿಕೇರಿಯಲ್ಲಿ ಸಮಾವೇಶ ನಡೆಸಿ ನಂತರ ಮಂಗಳೂರು ತಲುಪಿದೆ. ಮತ್ತೊಂದೆಡೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದೆ. ಈ ಎಲ್ಲದರ ಮಧ್ಯೆಯೇ ಜೆಡಿಎಸ್ ಕೂಡ ಸರ್ಕಾರದ ವಿರುದ್ಧ ಪೋಸ್ಟರ್ ಅಭಿಯಾನ ಶುರು ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೋರಾಟ ಮಾಡುತ್ತಿರುವ ಬಿಜೆಪಿಯ ಯಾತ್ರೆ ಮಡಿಕೇರಿಯಲ್ಲಿ ನಡೆಯಿತು. ದಿನೇ ದಿನೇ ಬೆಲೆ ಏರಿಕೆ ಮಾಡಿರುವ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ನಳಿನ್ ಕುಮಾರ್ ಕಟೀಲ್, ಆರ್ ಅಶೋಕ್, ಬಿ ಶ್ರೀರಾಮುಲು ನೇತೃತ್ವದಲ್ಲಿ ಬಿಜೆಪಿ ನಾಯಕರ ಹೋರಾಟ ನಡೆಯಿತು. ಹೊರಟಿದ್ದು ಬೆಲೆ ಏರಿಕೆ ವಿರುದ್ಧದ ಜನಾಕ್ರೋಶ ಮೂಡಿಸುವ ಯಾತ್ರೆಗಾದರೂ ಕೊಡಗು ತಲುಪುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರವನ್ನ ಕೇಸರಿ ಕಲಿಗಳು ಮುನ್ನೆಲೆಗೆ ತಂದರು. ಆ ಮೂಲಕ ಸ್ಥಳೀಯ ರಾಜಕೀಯವನ್ನು ಪ್ರಸ್ತಾಪಿಸಿ ಕೊಡಗು ಜಿಲ್ಲೆಯ ಇಬ್ಬರು ಕಾಂಗ್ರೆಸ್ ಶಾಸಕರಿಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಡಿಕೇರಿಯಿಂದ ಸೀದಾ ಮಂಗಳೂರಿಗೆ ಹೊರಟಿತ್ತು ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಜಾಗ ಬದಲಾದಂತೆ ಆಕ್ರೋಶದ ಅಜೆಂಡಾ ಕೂಡ ಬದಲಾಯಿತು. ಬಿಜೆಪಿ ನಾಯಕರು ಕರಾವಳಿಗೆ ಕಾಲಿಡುತ್ತಲೇ ಬೆಲೆ ಏರಿಕೆಯ ಅಜೆಂಡಾವನ್ನ ಪಕ್ಕಕ್ಕಿಟ್ಟು ಯಥಾಪ್ರಕಾರ ಹಿಂದುತ್ವದ ಅಜೆಂಡಾವನ್ನೇ ಆವಾಹನೆ ಮಾಡಿಕೊಂಡಂತಿತ್ತು. ಕರಾವಳಿ ಜಿಲ್ಲೆಗಳ ಜನರಿಗೆ ಬೆಲೆ ಏರಿಕೆಗಿಂತಲೂ ಹಿಂದುತ್ವದ ವಿಚಾರವೇ ಮುಖ್ಯ ಎನ್ನುವುದು ಕಮಲಕಲಿಗಳ ಮಾತಿನಿಂದಲೇ ಗೋಚರಿಸುತ್ತಿತ್ತು. ನಮ್ಮ ಕಟ್ಟಾಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನನ್ನ ಯಾರು ಕೊಂದರೋ ಅವನ ಅಪರಾಧಿ ಜೈಲಿಂದ ಈಚೆ ಕರ್ಕೊಂಡು ಬರ್ತಾ ಇದ್ರೆ ಕೋರ್ಟ್ಗೆ ಒಬ್ಬ ಬಂದು ಮುತ್ತಿಡ್ತಾವನೆ. ಸಿದ್ದರಾಮಯ್ಯನವರೇ, ನೀವು ಮಂಗಳೂರಿಗೆ ಬನ್ನಿ, ನಿಮಗೂ ಮುತ್ತಿಡ್ತಾರೆ. ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡಿದಂತ ಟೈಮಲ್ಲಿ ಯಾರ್ದು ಜಾಸ್ತಿ ಆಗುತ್ತೆ ಅಂದ್ರೆಗಿನ ಎಲ್ಲ ಜಿಹಾದಿಗಳೆಲ್ಲರೂ ಕೂಡ ಎದ್ದು ನಿಂತು ಹಿಂದೂಗಳೆಲ್ಲರೂ ಕೂಡ ಮುಗಿಸಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬರ್ತನೋ ಅವತ್ತೆಲ್ಲ ಕೂಡ ಈ ಷಡ್ಯಂತ್ರ ನಡ್ಕೊಂತ ಬಂದಿದೆ. ಈ ಹೊತ್ತೇನು ಸಿದ್ದರಾಮಯ್ಯ ಸರ್ಕಾರ ದರ್ಬಾರ್ ನಡೆಸ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಿಸ್ತಕ್ಕಂಥದ್ದು, ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ಬಡ್ಡಿ ಚಕ್ರ ಬಡ್ಡಿ ಸಮೇತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದರೆ ಬಡ್ಡಿ ಸಮೇತ ಸೇಡನ್ನು ತೀರಿಸಿಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತದೆ. ಹೀಗೆ ಬಿಜೆಪಿ ನಾಯಕರು ಜನಾಕ್ರೋಶ ಹೊರಹಾಕುತ್ತಿದ್ದಾಗಲೇ ಜೆಡಿಎಸ್ ಕಾರ್ಯಕರ್ತರು ಬೀದಿಗೆ ಇಳಿದಿದ್ರು. ರಾತ್ರೋರಾತ್ರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪೋಸ್ಟರ್ ಅಂಟಿಸಿದ್ರು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎಂಬ ಬರಹಗಳಿಂದ ಕೂಡಿರುವ ಪೋಸ್ಟರ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸೋ ಆಲ್ಬಂ ಮಾಡಿ ಸರ್ಕಾರದ ವಿರುದ್ಧ ಹೊಸ ಬಗೆಯ ಕ್ಯಾಂಪೇನ್ ಆರಂಭಿಸಿದ್ದಾರೆ. ಸಾಕಪ್ಪ ಸಾಕು ಈ ಸರ್ಕಾರ ಸಾಕು, ಬಿಟ್ಟಿ ಗ್ಯಾರಂಟಿ ಇಲ್ಲಿ ಯಾರಿಗೆ ಬೇಕು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಸಾಮಾನ್ಯ ಜನಗಳ ಮೇಲೆ ಇವತ್ತೇನು ಬೆಲೆ ಏರಿಕೆ ಮಾಡುವ ಮೂಲಕ ನಾಡಿನ ಜನತೆಗೆ ಇವತ್ತು ಅತ್ಯಂತ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ನಮ್ಮನ್ನ ದೂಡಿದೆ. ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಧ್ಯೆಯೇ ಕಾಂಗ್ರೆಸ್ ಕೂಡ ಬೀದಿಗಿಳಿದಿತ್ತು. ಬಿಜೆಪಿಯವರು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಗೆ ಹೊರಟಿದ್ದರೆ ಕಾಂಗ್ರೆಸ್ನವರು ನೇರವಾಗಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ರಾಜ್ಯ ಬಿಜೆಪಿಯ ಕೇಂದ್ರ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ರು. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೈ ಕಾರ್ಯಕರ್ತರು ಹೋರಾಟಕ್ಕಿಳಿದಿದ್ರು. ಈ ಹೋರಾಟ ಪ್ರತಿಭಟನೆಗಳ ನಡುವೆ ಬಿಜೆಪಿ ಜೆಡಿಎಸ್ನ ಪ್ರತ್ಯೇಕ ಹೋರಾಟಗಳು ಸರ್ಕಾರದ ವಿರುದ್ಧ ಅನ್ನೋದಕ್ಕಿಂತಲೂ ಅಸ್ತಿತ್ವಕ್ಕಾಗಿ ನಡೆಯುತ್ತಿದೆಯಾ, ಹೋರಾಟದ ಉದ್ದೇಶವೇ ಬದಲಾಯಿತಾ ಎಂಬ ಅನುಮಾನವೂ ಮೂಡಿದೆ. ಯಾಕಂದ್ರೆ ಒಕ್ಕಲಿಗ ಪ್ರಾಬಲ್ಯ ಜಿಲ್ಲೆಗಳಿಂದಲೇ ಕೇಸರಿ ಪಡೆ ಹೋರಾಟದ ಕಹಳೆ ಮೊಳಗಿಸಿದ್ದು ಟಾರ್ಗೆಟ್ ಹಳೆ ಮೈಸೂರು ಎಂಬ ತನ್ನ ಅಜೆಂಡಾವನ್ನ ಮುನ್ನೆಲೆಗೆ ತಂದಂತಿದೆ. ಇದರ ನಡುವೆ ಜೆಡಿಎಸ್ನಿಂದ ಪ್ರತ್ಯೇಕ ಹೋರಾಟಕ್ಕೆ ಪ್ಲಾನ್ ಆಗಿದ್ದು ಮೊದಲ ಹಂತದಲ್ಲಿ ಪೋಸ್ಟರ್ ಚಳುವಳಿ ಆರಂಭಿಸಿದ್ದು ಮುಂದಿನ ಶನಿವಾರ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಲಿದೆ. ಇನ್ನು ಬಿಜೆಪಿಗೆ ಸರ್ಕಾರ ಟಾರ್ಗೆಟ್ ಆಗಿದ್ದು ಮೈತ್ರಿ ಪಕ್ಷ ಜೆಡಿಎಸ್ ಸೈಡ್ಲೈನ್ ಆಗಿದೆ.
ಅದಕ್ಕಾಗಿ ತನ್ನ ಅಸ್ತಿತ್ವ ಇರುವ 15 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ನಾವೂ ಯಾರಿಗೂ ಕಮ್ಮಿ ಇಲ್ಲ ಎಂದು ತೋರಿಸಲು ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಜನಾಕ್ರೋಶ ಯಾತ್ರೆಯುದ್ದಕ್ಕೂ ಬಿಜೆಪಿಯನ್ನು ಗೆಲ್ಲಿಸಿ ಅಂತ ಕೇಸರಿ ಟೀಮ್ ಕ್ಯಾಂಪೇನ್ ಮಾಡುತ್ತಿದ್ದರೆ ಪ್ರಾಬಲ್ಯ ಉಳಿಸಿಕೊಳ್ಳುವ ತಂತ್ರ ರೂಪಿಸುವುದರಲ್ಲಿ ಜೆಡಿಎಸ್ ನಿರತವಾಗಿದೆ. ಹೋರಾಟದ ಹೆಸರಿನಲ್ಲಿ ದೋಸ್ತಿ ಸೂತ್ರ ಬದಿಗಿಟ್ಟು ಬಿಜೆಪಿ ಯಾತ್ರೆ ಮಾಡುತ್ತಿರುವುದರ ವಿರುದ್ಧ ಬಿಜೆಪಿ ವರಿಷ್ಠರಿಗೆ ದೂರು ನೀಡಲು ದಳಪತಿಗಳು ನಿರ್ಧರಿಸಿದ್ದಾರೆ. ಒಕ್ಕಲಿಗರ ಕೋಟೆ ಭೇದಿಸಲು ಬಿಜೆಪಿ ಸ್ಕೆಚ್ ಹಾಕಿರುವುದನ್ನು ಕೇಂದ್ರ ಬಿಜೆಪಿ ವರಿಷ್ಠರ ಮೂಲಕ ರಾಜ್ಯ ಬಿಜೆಪಿಗರಿಗೆ ಸಂದೇಶ ರವಾನೆ ಮಾಡಲು ದಳಪತಿಗಳು ಪ್ಲಾನ್ ಮಾಡಿದ್ದಾರೆ. ಮೈತ್ರಿ ಬಗ್ಗೆ ಕೇಳಿದಾಗಲೆಲ್ಲ ಎಲೆಕ್ಷನ್ಗಷ್ಟೇ ಮೈತ್ರಿ ಅಂತಿರೋ ಬಿಜೆಪಿಯಿಂದ ದಳಪತಿ ನಿದ್ದೆಗೆಟ್ಟಿದೆ. ಇದಕ್ಕಾಗಿ ಸಮನ್ವಯ ಸಮಿತಿ ರಚನೆಗೆ ಬೇಡಿಕೆ ಪ್ರಬಲಗೊಂಡಿದೆ. ಸಮನ್ವಯತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗೇ ನಮ್ಮ ಸ್ವಪಕ್ಷದಲ್ಲೂ ಕೂಡ ಒಂದೊಂದ್ಸಲಿ ನಾವು ಯಾರಿಗಾರು ಫೋನ್ ಮಾಡಿ ಕರೀಲಿಲ್ಲ ಅಂತ ಹೇಳಿದಾಗ ಅವರು ಕೂಡ ಎಷ್ಟೋ ಸಲ ಟರ್ನ್ಔಟ್ ಆಗ್ಲಿಕ್ಕಿಲ್ಲ. ಸೊ ಸಮನ್ವಯತೆ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಮಿಟಿಗಳಾಗಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ರಾಜ್ಯ ಬಿಜೆಪಿ ಹಾಗೂ ರಾಜ್ಯ ಜೆಡಿಎಸ್ ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕಮಿಟಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾರೆ. ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಹತ್ರ ಮಾತಾಡ್ತೀನಿ. ಹೊರಗಡೆ ಹೋರಾಟ ಅವರೇ ಬೇರೆ ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದು 10 ಹೋರಾಟ ಮಾಡಿದ್ದಾರೆ ಜೆಡಿಎಸ್ ಅವರು. ಏನು ನಮ್ಮನ್ನೇನು ಕರೆದಿಲ್ಲ ಅವರು. ಹಾಗೆ ನಾವು ಒಂದು ಹೋರಾಟ ಮಾಡಿದ್ದೀವಿ, ನಾವು ಏನು ಕರೆದಿಲ್ಲ. ಆದರೆ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ಅಭಿಪ್ರಾಯ ಬರ್ತಾ ಇರೋದ್ರಿಂದ ನಾನು ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡಿ, ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿ ಒಟ್ಟಾಗಿ ಮಾಡಬೇಕು, ಬೇರೆ ಬೇರೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ಮಾಡ್ತೀವಿ. ಒಂದೆಡೆ ರಾಜ್ಯಾದ್ಯಂತ ಬೆಲೆ ಏರಿಕೆ ವಿರುದ್ಧ ಸಮರ ಶುರುವಾಗಿರುವಾಗಲೇ ರಾಜ್ಯ ಸರ್ಕಾರ ಜನರ ಮೇಲೆ ಇನ್ನಷ್ಟು ಬೆಲೆ ಏರಿಕೆಯ ಬರೆ ಎಳೆಯುತ್ತಿದೆ. ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರ ಏರಿಕೆ ಫಿಕ್ಸ್ ಆಗಿದೆ. ಲೀಟರ್ ನೀರಿಗೆ ಗರಿಷ್ಠ 1 ಪೈಸೆ ದರ ಹೆಚ್ಚಳವಾಗಲಿದೆ. ಕೆಎಸ್ಆರ್ಟಿಸಿ ಬುಕ್ಕಿಂಗ್ನಲ್ಲೂ ವೀಕೆಂಡ್ ಬರೆ ಬೀಳುತ್ತಿದೆ. 15% ಪ್ರಯಾಣ ದರ ಏರಿಸಿದ ಕಾರಣಕ್ಕೆ ಸ್ಲೀಪರ್, ಎಸಿ, ನಾನ್ ಎಸಿ, ಮಲ್ಟಿ ಆಕ್ಸೆಲ್ ಗಾಡಿಗಳು ದುಬಾರಿಯಾಗಲಿವೆ. ಹಾಗೆ ಡೀಸೆಲ್ ಬೆಲೆ ಹೆಚ್ಚಾದ ಕಾರಣಕ್ಕೆ ಅದರ ಹೊರೆಯನ್ನ ಪೋಷಕರ ಮೇಲೆ ಹಾಕಲು ಶಾಲೆಗಳು ನಿರ್ಧರಿಸಿವೆ. ಶಾಲಾ ವ್ಯಾನ್ ಶುಲ್ಕ ಹೆಚ್ಚಳಕ್ಕೆ ನಿರ್ಧರಿಸಿದ್ದು ತಿಂಗಳಿಗೆ 500 ರಿಂದ 600 ರೂಪಾಯಿ ಹೊರೆ ಪೋಷಕರ ಮೇಲೆ ಬೀಳಲಿದೆ. ಹೀಗೆ ಡೀಸೆಲ್ ದರ ಏರಿಕೆ ಸರ್ಕಾರ ಮಾಡಿದ್ದರ ಅಡ್ಡ ಪರಿಣಾಮಗಳು ಸಾಮಾನ್ಯ ಜನರ ಮೇಲೆ ಬೀಳೋದಕ್ಕೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.